ಸರ್ ಅರ್ಕೇಶ್ ಸರ್, ನನ್ನ ಪಾಯಿಂಟ್ ಈಗ ಇಸ್ರೇಲ್ಗೆ ಕಡಿವಾಣ ಹಾಕೋರು ಯಾರು? ಸರಿ, ಲೆಬನಾನ್ ಪೂರ್ತಿ ನಾಶ ಆಗಬಹುದಾ? ಈಗ ಇವರು ಹೆಜ್ಬುಲ್ಲಾ ಆದರೂ ಹೇಳ್ಕೊಳ್ಳಿ, ಹಮಾಸ್ ಆದರೂ ಹೇಳ್ಕೊಳ್ಳಿ, ಇನ್ನೇನಾದರೂ ಹೇಳ್ಕೊಳ್ಳಿ, ಅಲ್ಲೆಲ್ಲ ಟೆರರಿಸ್ಟ್ ಇದ್ದಾರೆ. ನಾನು ಹೊಡಿತಿರೋ ಪ್ರತಿಯೊಂದು ಕ್ಷಿಪಣಿ ಕೂಡ ಟೆರರಿಸ್ಟ್ ಮೇಲೆ ಬಿದ್ದು ಟೆರರಿಸ್ಟ್ಗಳೇ ಸಾಯ್ತಾ ಇದ್ದಾರೆ ಅಂತೇಳಿ ಇಸ್ರೇಲ್ ಹೇಳೋಕ್ಕಾಗಲ್ಲ. ಅಲ್ಲ, ಹೆಣಗಳ ಲೆಕ್ಕನೇ ಬೇರೆ ಥರ ಲೆಕ್ಕ ಅಲ್ಲಿ ಸಿಗ್ತಾ ಇದೆ ನಮಗಲ್ಲಿ. 1165 ಜನರು ಗಾಯ ಆಗಿದೆ, 300 ಜನ ಬಲಿಯಾಗಿದ್ದಾರೆ. ಬೈರೂತ 153 ಸಾವು, ಬಾಲಾಬೇಕ್ 18, ಹೆರ್ಮಲಲ್ಲಿ 9, ನಬಾತೆಹ್ನಲ್ಲಿ 28, ಆಲೆ ಎಂಬಲ್ 17, ಸಿಡೋನಲ್ಲಿ 12 ಜನ, 20 ಮಕ್ಕಳು ಸತ್ತಿದ್ದಾರೆ ಇದರಲ್ಲಿ. ಇದು ಯಾವ ಲೆಕ್ಕಕ್ಕಿದು? ಅಲ್ಲೇನೋ ಟೆರರಿಸ್ಟ್ ಇದ್ದಾನೆ, ನಾನು ಅವ್ರನ್ನ ಸಾಯಿಸ್ತಾ ಇದ್ದೀನಿ, ಈ ನರೇಷನ್ ಕೊಟ್ಟುಬಿಟ್ಟು ಯಾರನ್ನು ಬೇಕಾದ್ರೂ ಇಸ್ರೇಲ್ ಸಾಯಿಸಬಹುದಾ ಅಂತ. ನಾನು ಆಗಲೇ ಹೇಳಿದಾಗೆ ಇಸ್ರೇಲ್ ಒಂದು ರಕ್ತ ಪೀಪಾಸು ಆಗಿದೆ. ಇವತ್ತು ಆ ಇಸ್ರೇಲ್ನ ಲೀಡರ್ಶಿಪ್ಗೆ ಒಂದು ರ್ಯಾಷನಾಲಿಟಿ ಅಥವಾ ಮೊರಾಲಿಟಿ ಅಂತ ಅನ್ನುವುದು ಇಲ್ಲವೇ ಆಗಿದೆ, ಇಲ್ಲದಂತಾಗಿದೆ. ಈ ತನ್ನ ಅಕ್ಕಪಕ್ಕದ ಇಸ್ಲಾಮಿಕ್ ರಾಷ್ಟ್ರಗಳು ತನ್ನ ಶತ್ರುಗಳು ಅವರನ್ನ ನಾನು ನನ್ನ ಶಕ್ತಿಯಿಂದ ಸದೆ ಬಡಿಯಬಲ್ಲೆ ಅನ್ನುವಂತಹ ಭ್ರಮೆಯಲ್ಲಿ ಅವರು ತಮ್ಮ ಅತಿ ಬಲಿಷ್ಠವಾದ ಆಯುಧಗಳನ್ನ ಆ ರಾಷ್ಟ್ರಗಳ ಮೇಲೆ ಉಪಯೋಗಿಸಿ ಶ್ರೀಸಾಮಾನ್ಯರನ್ನ ಸಾವು ನೋವುಗಳಿಗೆ ಅಟ್ಟುವುದಲ್ಲದೆ ವಿಶ್ವದಾದ್ಯಂತ ಆರ್ಥಿಕವಾದ ಒಂದು ನೋವಿಗೆ ಒಡ್ತಾ ಇದೆ. ಇಸ್ರೇಲ್ ಅನ್ನ ಇವತ್ತು ಡಿಸಿಪ್ಲಿನ್ ಮಾಡುವ ಶಕ್ತಿ ಯಾರಿಗೂ ಬರ್ತಾ ಇಲ್ಲ. ಇದು ಯಾವ ಒಂದು ನೈತಿಕ ಶಕ್ತಿಯೂ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲರೂ ತಮ್ಮ ಬೆಳೆ ಬೇಯಿಸ್ಕೊಳ್ಳೋ ಮಾತುಗಳನ್ನ ಆಡ್ತಾ ಇದ್ದಾರೆ ಹೊರತು ನೆಟ್ಟಿಗೆ ನಿಂತ್ಕೊಂಡು ಹೇಳುವಂತ ಆ ಅವಕಾಶ ನಾನು ಆಗ್ಲೇ ಹೇಳಿದಾಗ ಭಾರತ ಹೇಳಬಹುದಾಗಿತ್ತು. ಅದನ್ನ ಬಿಟ್ಟು ನಾವು ನಮ್ಗೆ ಇವತ್ತಿನ ಇಮಿಡಿಯೇಟ್ ಬೆನಿಫಿಟ್ಗಳಿಗಾಗಿ ನಾವು ಇಸ್ರೇಲ್ ಅನ್ನ ಆಲಂಗಿಸಿಕೊಂಡಾಗ, ನಮ್ಮ ಹಳೆ ಮಿತ್ರರಾದ ರಷ್ಯಾವನ್ನ ಮತ್ತೆ ಇರಾನ್ ಅನ್ನ ನಾವು ದೂರ ಮಾಡಿಕೊಂಡಾಗ ನಮಗೆ ಐತಿಹಾಸಿಕವಾಗಿ ನಮಗೆ ಡೀಪ್ ಇಂಪ್ಯಾಕ್ಟ್ ಆಗುವಂತಹ ಪರಿಣಾಮಗಳು ನಮ್ಮ ದೇಶದ ಮೇಲೆ ಆಗ್ತವೆ. ನಾವು ಪರ್ಯಾಯ ಮಾರ್ಗಗಳನ್ನು ಹುಡುಕೊಂಡು ಇವತ್ತು ಆಯಿಲ್ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ತೇವೆ ಅಂತ ಅನ್ನೋದು ನಾಳೆ ನಾಡಿದ್ರಲ್ಲಿ ಆಗುವಂತಹ ಕೆಲಸವಲ್ಲ. ಅದಕ್ಕೆ ಹಲವಾರು ವರ್ಷಗಳು, ಹಲವಾರು ಶತಮಾನಗಳೇ ಬೇಕಾಗಬಹುದು. ಹೀಗಾಗಿ ಇವತ್ತು ಆಯಿಲ್ನ ಬೆಲೆ ಏರುವುದರಿಂದ ನಮ್ಮ ದೇಶಕ್ಕೆ ಒಂದು ಆಘಾತಕಾರಿಯಾದ, ಶ್ರೀಸಾಮಾನ್ಯನ ಮೇಲೆ ಒಂದು ಆಘಾತಕಾರಿಯಾದ ಪ್ರವಾಹ ನಮ್ಮ ಮೇಲೆ ಬರುತ್ತೆ. ಅದನ್ನ ಸಹಿಸಿಕೊಳ್ಳೋದಕ್ಕೆ ಶ್ರೀಸಾಮಾನ್ಯ ಇನ್ನೂ ಹೆಣಗಬೇಕಾಗುತ್ತೆ. ನಮ್ಮ ಅಭಿವೃದ್ಧಿ ಕುಂಠಿತವಾಗುತ್ತೆ. ಓಕೆ ಥ್ಯಾಂಕ್ ಯು ಅರ್ಕೇಶ್ ಸರ್, ಥ್ಯಾಂಕ್ ಯು ಪ್ರಭಾಕರ್ ಸರ್. ಒಟ್ಟಲ್ಲಿ ನಮಗೆ ಹೊರ್ಮುಜ್ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಸದ್ಯಕ್ಕೆ ಕಾಡ್ತಾ ಇದೆ. ಈಗ ಲೆಬನಾನ್ನ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ. ಇದೇ ಕಾರಣಕ್ಕೆ ಇರಾನ್ ಕೂಡ ಸಿಟ್ಟಾಗಿರಬಹುದು. ಈ ಕಾರಣದಿಂದ ಹೊರ್ಮುಜ್ ಪೂರ್ತಿ ಕ್ಲಿಯರ್ ಆಗಿಬಿಟ್ಟಿಲ್ಲ. ಇವತ್ತಿಗೂ ಹಡಗುಗಳಲ್ಲಿ ನಿಂತಿವೆ, 1-2 ಬೆರಳೆಣಿಕೆಯಲ್ಲಿ ಕೆಲವು ದೇಶಗಳಿಗೆ ಹೋಗ್ತಾ ಇರಬಹುದು. ಹೊರ್ಮುಜ್ ಎಲ್ಲಿವರೆಗೂ ಕ್ಲಿಯರ್ ಆಗುವುದಿಲ್ವೋ ಈ ಕದನ ವಿರಾಮಕ್ಕೆ ಯಾವುದೇ ಒಂದು ಮರ್ಯಾದೆ ಬೆಲೆ ಇರಲ್ಲ. ಯಾಕೆ? ಹೊರ್ಮುಜ್ ಕ್ಲಿಯರ್ ಆಗಬೇಕು ಅಂತಾನೆ ಟ್ರಂಪ್ನ ಉದ್ದೇಶ ಇದ್ದಿದ್ದು. ಟ್ರಂಪ್ ಉದ್ದೇಶನೇ ಈಡೇರದಂತೆ ಕಾಣಿಸ್ತಾ ಇಲ್ಲ ಇಲ್ಲಿ. ಆ ಹೊರ್ಮುಜ್ ಕ್ಲಿಯರ್ ಆದ್ರೇನೆ ಜಾಗತಿಕ ತೈಲ ಬೆಲೆಗಳು ತಹಬದಿಗೆ ಬರ್ತವೆ, ಒಂದು ನಿಯಂತ್ರಣಕ್ಕೆ ಬರ್ತವವು. ಆಗ ವಿಶ್ವದ ನಾನಾ ದೇಶಗಳ ಕಡೆಯಿಂದ ಅಮೆರಿಕದ ಮೇಲೆ ಪ್ರೆಷರ್ ಬೀಳಲ್ಲ ಯುದ್ಧ ನಿಲ್ಲಿಸುವಂತ. ಆದರೆ ಆ ಪರ್ಪಸ್ಸೇ ಈಡೇರದೇ ಇದ್ದಾಗ, ಈ ಕಡೆ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾಗಿ ಹೊಡಿತಾನೆ ಇದ್ದಾಗ ಈ ಸೀಸ್ ಫೈರ್ಗೆ ಅಂಥ ಮಟ್ಟದ ಮರ್ಯಾದೆ ಇದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.